ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆ ಅಂತ ಕರೆಯುವಂಥದ್ದು, ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಕರಿತೀವಿ, ಅಥವಾ ಆಪ್ಸಾ ಅಂತಾನು ಕೂಡ ಕರಿತೀವಿ. ಅಂದ್ರೆ ಏನಕ್ಕೆ ಇದು ಇತ್ತೀಚೆಗೆ ನ್ಯೂಸ್ ನಲ್ಲಿ ಇತ್ತು? ಸೊ ಏನು ಆಸ್ಪಾ ಆಕ್ಟ್ ಅಂದ್ರೆ ಏನು, ಅಥವಾ ಈ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆಯನ್ನ ಯಾವೆಲ್ಲ ರಾಜ್ಯಗಳ ಮೇಲೆ ಅಥವಾ ಯಾವ ಒಂದು ಸಂದರ್ಭದಲ್ಲಿ ಜಾರಿಗೊಳಿಸಬಹುದು, ಜಾರಿಗೊಳಿಸಿದಾಗ ಯಾವೆಲ್ಲ ಒಂದು ಲೈಕ್ ನಿಯಮಗಳು ಜಾರಿಗೆ ಬರ್ತವೆ, ಸೊ ಅದರಿಂದ ಆಗುವಂತಹ ಅನುಕೂಲಗಳು ಅಥವಾ ಅನಾನುಕೂಲಗಳು ಏನೇನು ಅನ್ನೋಂತಹ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಮೊದಲಿಗೆ ಏನಕ್ಕೆ ನ್ಯೂಸ್ ನಲ್ಲಿ ಇತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ಸೆಂಟರ್ ರೀಇಂಪೋಸಸ್ ಆಸ್ಪಾ ಇನ್ 6 ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇನ್ ಮಣಿಪುರ್ ಅಂತ ಇದೆ. ಸೊ ಅಂದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಣಿಪುರ್ ನಲ್ಲಿ ಮೈತ್ರಿ ಮತ್ತು ಕುಕಿ ಎರಡು ಬುಡಕಟ್ಟು ಜನಾಂಗಗಳ ಒಂದು ದಂಗೆಯನ್ನ ನೋಡ್ತಾ ಇದೀವಿ, ಅಥವಾ ಒಂದು ಅಶಾಂತಿಯನ್ನ ನೋಡ್ತಾ ಇದೀವಿ. ಸೊ ಆ ಒಂದು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಸೊ ಆ ಮಣಿಪುರದ ಒಂದು 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಸ್ಪಾ ಆಕ್ಟ್ ಅನ್ನ ಇತ್ತೀಚೆಗೆ ಮತ್ತೊಮ್ಮೆ ರೀಇಂಪೋಸಸ್ ಅನ್ನ ಮಾಡಿದೆ. ಸೊ ಆ ದೃಷ್ಟಿಯಿಂದಾಗಿ ನಮ್ಗೆ ಈ ಆಕ್ಟ್ ಸುದ್ದಿನಲ್ಲಿತ್ತು. ಸೊ ಹಂಗಿದ್ರೆ ಏನಿದು ಆಸ್ಪಾ ಅನ್ನುವಂಥದ್ದು, ಅಥವಾ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಅಥವಾ ಪವರ್ಸ್ ಆಕ್ಟ್ ಅಂತ ಕರಿತೀವಿ, ಅಥವಾ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಅಂತ ಮೊದಲು ನೋಡೋದಾದ್ರೆ ಒಂದು ಇದನ್ನ, ಸೊ ಈ ಆಕ್ಟ್ ಅನ್ನ ಮೊದಲಿಗೆ ನಾವು 1958ರಲ್ಲಿ ನಾವು ಅದನ್ನ ಇದ್ ಮಾಡಿದೀವಿ, ಅಂದ್ರೆ ಆಕ್ಟ್ ಮೂಲಕ ನಾವು ಇದನ್ನ ಜಾರಿಗೊಳಿಸಲಾಗಿದೆ. ಸೊ ಏನಿದೆ ಹಂಗಂದ್ರೆ, ಸಂಸತ್ತಿನ ಮೂಲಕ ಒಂದು ಜಾರಿ ತರಲಾದಂತಹ ಒಂದು ಶಾಸನವಾಗಿರುತ್ತೆ. ಅಂದ್ರೆ ಪ್ರಕ್ಷುಬ್ಧ ಪ್ರದೇಶಗಳು ಅಂತ ಏನ್ ಕರಿತೀವಿ, ಅಂದ್ರೆ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಏನ್ ಕರಿತೀವಿ, ಅಂತಹ ಒಂದು ಏರಿಯಾಗಳಲ್ಲಿ ಈ ಒಂದು ಆಕ್ಟ್ ಮೂಲಕ ಸಶಸ್ತ್ರ ಪಡೆಗಳ ಒಂದು ನಿಯಮವನ್ನ ಅಥವಾ ಒಂದು ಇದನ್ನ ನಾವು ಜಾರಿ ತರಲಾಗುತ್ತೆ. ಸೊ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆಯನ್ನ ಕಾಪಾಡುವ ಒಂದು ಕ್ರಮವಾಗಿರುತ್ತೆ. ಸೊ ಆ ಮೂಲಕ ಪ್ರಕ್ಷುಬ್ಧ ಪ್ರದೇಶಗಳು ಅಂತ ಏನ್ ಕರಿತೀವಿ, ಅಥವಾ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಏನ್ ಕರಿತೀವಿ, ಅಲ್ಲಿ ಸಶಸ್ತ್ರ ಪಡೆಗಳ ಒಂದು ಸೇನಾ ಬಲವನ್ನು ಬಳಸುವ ಮೂಲಕ ಅಲ್ಲಿನ ಒಂದು ಕಾನೂನು ಸುವ್ಯವಸ್ಥೆಯನ್ನ ಸುಧಾರಿಸುವಂತಹ ಒಂದು ವ್ಯವಸ್ಥೆಯೇ ಈ ಆಸ್ಪಾ ಆಕ್ಟ್ ಆಗಿರುತ್ತೆ. ಸೊ ಇದ್ರದ್ದು ಒಂದಷ್ಟು ಏನೇನೆಲ್ಲ ಇದೆ ಅಂದ್ರೆ ಪ್ರಾವಿಷನ್ಸ್ ಏನೇನಿದೆ ಅಥವಾ ಏನೆಲ್ಲ ಒಂದು ಅಧಿಕಾರಗಳಿದೆ ಅಂತ ನೋಡೋದಾದ್ರೆ, ಸೇನಾ ಬಲವನ್ನ ಬಳಸುವಂತಹ ಅಧಿಕಾರವನ್ನ ಈ ಆಕ್ಟ್ ಅಂಡರ್ ಅಲ್ಲಿ ಅಲ್ಲಿನ ಒಂದು ಸೇನಾ ಪಡೆಗಳು ಬಳಸ್ಕೊಂಡು ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಅದ್ರ ಜೊತೆಗೆ ಗುಂಡು ಹಾರಿಸುವ ಅಧಿಕಾರ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಯಾರಾದ್ರೂ ಎಚ್ಚರಿಕೆಯನ್ನು ನೀಡುವ ಮೂಲಕ ಯಾರಾದ್ರೂ ಅಲ್ಲಿನ ಒಂದು ಏನು ಕಾನೂನುಗಳನ್ನ ಅಥವಾ ನಿಯಮಗಳನ್ನ ತಂದಿರ್ತಾರೆ, ಆ ನಿಯಮಗಳಿಗೆ ವಿರುದ್ಧವಾಗಿ ಯಾರಾದ್ರೂ ನಡ್ಕೋತಾ ಇದ್ರೆ, ಸೊ ಅಂತವರಿಗೆ ಎಚ್ಚರಿಕೆಯನ್ನ ನೀಡಿ ಆ ನಂತರದಲ್ಲಿ ಆ ಎಚ್ಚರಿಕೆಯನ್ನು ಅವರು ಪರಿಗಣಿಸ್ತಲೇ ಇದ್ದಾಗ ಅಂತ ಸಮಯದಲ್ಲಿ ಅವರಿಗೆ ಗುಂಡನ್ನು ಕೂಡ ಹಾರಿಸಬಹುದು. ಅದ್ರ ಜೊತೆಗೆ ಕಾನೂನು ಪ್ರಕ್ರಿಯೆ ಅಂದ್ರೆ ಈ ಒಂದು ಆಸ್ಪಾ ಆಕ್ಟ್ ಇದ್ದಾಗ ಇಲ್ಲಿ ಮಿಲಿಟರಿ ಅಥವಾ ಸೇನಾ ಪಡೆಗಳು ಕೈಗೊಂಡಂತಹ ಯಾವೆಲ್ಲ ಕ್ರಮಗಳಿರುತ್ತೆ, ಸೊ ಆ ಕ್ರಮಗಳನ್ನ ಯೂಶಲಿ ಪೊಲೀಸ್ ಸ್ಟೇಷನ್ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನ ಹೂಡೋ ಆಗಿಲ್ಲ. ಸೊ ಅಂತಹ ಮೊಕದ್ದಮೆ ಹೂಡಿದ್ರು ಕೂಡ ಅದರಿಂದ ಅವರಿಗೆ ರಕ್ಷಣೆಯನ್ನ ಹೊಂದಿರ್ತಾರೆ. ಸೊ ಈ ಒಂದು ಆಸ್ಪಾ ಆಕ್ಟ್ ಯಾವೆಲ್ಲ ರಾಜ್ಯಗಳಲ್ಲಿ ಇದೆ ಅಂತ ನೋಡೋದಾದ್ರೆ, ಜಮ್ಮು ಕಾಶ್ಮೀರದಲ್ಲಿ ಇದೆ, ಅದ್ರ ಜೊತೆಗೆ ನಾಗಾಲ್ಯಾಂಡು, ಅಸ್ಸಾಮು, ಮಣಿಪುರು. ಅದಂದ್ರೆ ಮಣಿಪುರದಲ್ಲಿ ಇಂಪಾಲ್ ಅನ್ನ 7 ವಿಧಾನಸಭಾ ಕ್ಷೇತ್ರ ಒಳಗಡೆಪಡಿಸಿ ಮೀರೆಲ್ಲ ಕಡೆ ಇದೆ. ಅದ್ರ ಜೊತೆಗೆ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಜಾರಿ ಇದೆ. ಸೊ ಇದು ಹೆಚ್ಚಾಗಿ ನಾರ್ತ್ ಈಸ್ಟ್ ಅಂತ ಏನ್ ಕರಿತೀವಿ, ಈಶಾನ್ಯ ರಾಜ್ಯಗಳು ಅಂತ ಏನ್ ಕರಿತೀವಿ, ನಮ್ಗೆ ಅಲ್ಲಿ ಹೆಚ್ಚಾಗಿ ಈ ಆಸ್ಪಾ ಆಕ್ಟ್ ಈ ಒಂದು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆಯ ಒಂದು ಇತಿಹಾಸವನ್ನು ನೋಡೋದಾದ್ರೆ ಅಥವಾ ಹಿಸ್ಟ್ರಿಯನ್ನ ನೋಡೋದಾದ್ರೆ, ಮೊದಲಿಗೆ 1962ರಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಸುಗ್ರೀವಾಜ್ಞೆಯ ಮೂಲಕ ಆಗಿನ ವೈಸ್ರಾಯ್ ಆಗಿದ್ದಂತಹ ಲಿನ್ಲಿತ್ ಗೋ ಅವರು 15th August 1942 ನಲ್ಲಿ, ಅಂದ್ರೆ 15th August 1942 ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಆ ಮೂಲಕ ಕ್ವಿಟ್ ಇಂಡಿಯಾ ಚಳುವಳಿಯ ಒಂದು ಏನ್ ನಾವು ಕ್ವಿಟ್ ಇಂಡಿಯಾ ಚಳಿ ಆಗಿನ ಒಂದು ಅತಿರೇಕವನ್ನು ದಾಪುಗಾಲ ಇಡ್ತಾ ಇರುತ್ತೆ. ಸೊ ಅದನ್ನ ಕುಂಠಿತಗೊಳಿಸೋದಕ್ಕೆ ಅಥವಾ ಅಲ್ಲಿನ ಸ್ವತಂತ್ರ ಹೋರಾಟಗಾರರನ್ನ ಸೆದೆಬಡಿಯೋದಕ್ಕೋಸ್ಕರ ಈ ಒಂದು ಆಕ್ಟ್ ಅನ್ನ ಜಾರಿಗೊಳಿಸಲಾಗುತ್ತೆ. ಆ ನಂತರದಲ್ಲಿ 1947ರಲ್ಲಿ ಅಂದ್ರೆ ಭಾರತದ ಒಂದು ವಿಭಜನೆಯನ್ನ ಆಗ್ತಾ ಇರುತ್ತೆ. ಅಂದ್ರೆ ದ್ವಿರಾಷ್ಟ್ರ ಆಗಿ ಭಾರತ ಮತ್ತು ಪಾಕಿಸ್ತಾನ ಅಂತ 2 ರಾಷ್ಟ್ರಗಳಾಗೋ ಸಮಯದಲ್ಲಿ ಆಗ ದೇಶದ ಒಂದು ಆಂತರಿಕ ಪರಿಸ್ಥಿತಿಯನ್ನ ಅಥವಾ ಆಂತರಿಕ ಭದ್ರತಾ ಪರಿಸ್ಥಿತಿಯನ್ನ ಎದುರಿಸಲು ಭಾರತ ಸರ್ಕಾರ ಆಗಿರತ್ತೇನೋ ಅದನ್ನ 4 ಸುಗ್ರೀವಾಜ್ಞೆಗಳಂತ ಇರುತ್ತೆ. ಅವು ಅಸ್ಸಾಂ ರಿಲೇಟೆಡ್ ಅಥವಾ ನಾರ್ತ್ ಈಸ್ಟರ್ನ್ ಅಥವಾ ಏನ್ ನಾವು ಈಸ್ಟರ್ನ್ ಸ್ಟೇಟ್ಸ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತಹ 4 ಸುಗ್ರೀವಾಜ್ಞೆಗಳಂತ ಇರುತ್ತೆ. ಆ ನಂತರದಲ್ಲಿ 1958ರಲ್ಲಿ ಇದನ್ನ ಕಾನೂನಾಗಿ ಯೂಶಲಿ ಇದನ್ನ ಅಂದ್ರೆ ಒಂದು ಲಾ ಮೂಲಕ ಅಥವಾ ಕಾಯ್ದೆ ಮೂಲಕ ಇದನ್ನ ಜಾರಿಗೊಳಿಸಲಾಗುತ್ತೆ. ಸೊ ಇನ್ನು ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಒಂದು ಅದನ್ನ ನ್ಯಾಯಬದ್ಧತೆಯನ್ನ ಅಲ್ಲಿ ಯೂಶಲಿ ಪರಿಶೀಲಿಸಲಾಯಿತು. ಅಂದ್ರೆ ಒಂದು ಕೇಸ್ ಕೂಡ ಆಗ 1998ರಲ್ಲಿ ಕೇಸ್ ಹಾಕಕ್ಕಾಗುತ್ತೆ. ಸೊ ಈ ಆಸ್ಪಾ ಅನ್ನುವಂಥದ್ದು ಒಂದು ಅಸಂವಿಧಾನಿಕ ಕಾನೂನು ಆಗಿರುತ್ತೆ, ಇದನ್ನ ನೀವು ಸ್ಕ್ವಾಶ್ ಮಾಡಬೇಕು ಅಂತ. ಬಟ್ ಸುಪ್ರೀಂ ಕೋರ್ಟ್ ಆವಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾನವ ಹಕ್ಕುಗಳ ಒಂದು ಇದಾಗ್ತಾ ಇಲ್ಲ, ಅಂದ್ರೆ ಅಧಿಕಾರ ಮತ್ತು ಅಧಿಕಾರಗಳ ಉಲ್ಲಂಘನೆ ಆಗಿರ್ಬೋದು ಅಥವಾ ಸಂವಿಧಾನದ ಉಲ್ಲಂಘನೆ ಆಗಿರ್ಬೋದು, ಎರಡು ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಎಲ್ಲವೂ ಕಾನೂನಿನ ಮೂಲಕ ನಡೀತಾ ಇರೋದ್ರಿಂದ ಸೊ ಅಲ್ಲಿನ ಒಂದು ಭದ್ರತೆಯ
ಶಾಂತಿಯನ್ನ ಕಾಪಾಡುವಂಥದ್ದು ಕೇಂದ್ರ ಸರ್ಕಾರದ ಅಧಿಕಾರವಾಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಸೊ ಇದು ಅಸಂವಿಧಾನಿಕ ಅಲ್ಲ, ಸಂವಿಧಾನದ ಒಂದು ಪರಿಧಿ ಒಳಗೇನೆ ಇರುತ್ತೆ ಅಂತ ಹೇಳಿ ಸೊ ಅದನ್ನ ಈ ಒಂದು ಕಾಯ್ದೆಯನ್ನ ಎತ್ತಿ ಹಿಡಿಯಲಾಗಿದೆ. ಸೊ ಇದಿಷ್ಟು ಆದ್ರೆ ಅಂಡ್ ಯಾವೆಲ್ಲ ವಿಶೇಷ ಅಧಿಕಾರಗಳನ್ನ ಹೊಂದಿದೆ ಅಂತ ಹೇಳೋದಾದ್ರೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ವಿಶೇಷ ಅಧಿಕಾರಗಳು ಏನಂತ ಅಂದ್ರೆ ಯೂಶಲಿ ಲೈಕ್ ಗುಂಡು ಹಾರಿಸುವಂತಹ ಅಧಿಕಾರ ಆಗಿರ್ಬೋದು, ಅಥವಾ 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಸಭೆ ಸೇರುವ ಹಾಗಿಲ್ಲ ಅಂತ ಅದನ್ನ ನಿಷೇಧನ ಮಾಡುವಂತದ್ದಾಗಿರ್ಬೋದು, ಸಶಸ್ತ್ರಗಳು, ಬಂದೂಕುಗಳು, ಮದ್ದುಗುಂಡು ಅಥವಾ ಸ್ಫೋಟಕಗಳನ್ನ ಕೊಂಡೊಯ್ಯುವಂಥದ್ದು ಅಥವಾ ಲೈಕ್ ಒಯ್ಯುವಂಥದ್ದು, ಸಾಗಿಸುವಂಥದ್ದನ್ನ ನಿಷೇಧ ಮಾಡುವಂಥದ್ದಾಗಿರ್ಬೋದು, ವಾರಂಟ್ ಇಲ್ದಲೆ ಯಾವುದೇ ನಾಗರಿಕರನ್ನ ಅಥವಾ ನಾಗರಿಕರ ಮನೆಗಳನ್ನ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಅಂತ ಏನ್ ಕರಿತೀವಿ, ಕಚೇರಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಯಾವುದನ್ನು ಕೂಡ ನಾವು ಪರಿಶೀಲಿಸುವಂತಹ ಅಧಿಕಾರವನ್ನ ಸೇನಾ ಪಡೆಗಳು ಹೊಂದಿರ್ತವೆ. ಸೊ ಈ ಸಮಯದಲ್ಲಿ ಎಲ್ಲ ತೆಗೆದುಕೊಂಡಂತಹ ಕ್ರಮಗಳ ಬಗ್ಗೆ ಅಥವಾ ತೆಗೆದುಕೊಂಡಂತಹ ಯಾವುದೇ ಒಂದು ಕ್ರಮಗಳಾಗಿರ್ಬೋದು ಇವೆಲ್ಲಕ್ಕೂ ಕೂಡ ಲೈಕ್ ನ್ಯಾಯಾಂಗದ ಒಂದು ವಿಚಾರಣೆಯಿಂದ ವಿನಾಯಿತಿಯನ್ನ ಸೇನಾ ಪಡೆಗಳು ಹೊಂದಿರ್ತವೆ. ಸೊ ಇದಿಷ್ಟು ನಮಗೆ ವಿಶೇಷ ಅಧಿಕಾರಗಳು ಅಂತ ನಾವು ಅದನ್ನ. ಸೊ ಇನ್ನು ಆಸ್ಪಾವನ್ನ ರದ್ದುಪಡಿಸುವಂತಾಗಿ ಇದನ್ನ ನೀವು ಲೈಕ್ ಅದನ್ನ ಸ್ಕ್ವಾಶ್ ಮಾಡ್ಬೇಕು, ಅದನ್ನ ರದ್ದುಪಡಿಸಬೇಕು ಅನ್ನುವಂತಹ ಒಂದಷ್ಟು ಕೂಗು ಕೂಡ ಕೇಳಿ ಬರ್ತಾ ಇದೆ. ಸೊ ಅದು ಏನಕ್ಕೆ ಅಂತ ನೋಡಿದ್ರೆ ಮೊದಲಿಗೆ ಹೇಳುವಂಥದ್ದು ಇದು ಕಲೋನಿಯಲ್ ರೂಲ್ ಆಗಿದೆ, ಅದು ಕಲೋನಿಯಲ್ ಯುಗದ ಒಂದು ಕಾನೂನು ಆಗಿರುತ್ತೆ. ಅಂದ್ರೆ ವಸಾಹತುಶಾಹಿ ಯುಗದ ಕಾನೂನು ಅಂತ ಕರಿತೀವಿ. ಯಾಕಂದ್ರೆ ಇದನ್ನ ರೌಲತ್ ಕಾಯ್ದೆ ಅಂತ ನಾವೇನ್ ಕರಿತೀವಿ ಅದಕ್ಕೆ ಇದನ್ನ ಹೋಲಿಸಲಾಗಿರುತ್ತೆ. ಸೂಕ್ತ ಪ್ರಕ್ರಿಯೆಗಳಿಲ್ಲದೆ ಅನುಮಾನದ ಆಸ್ಪಾದದ ಮೇಲೆ ನಾಗರಿಕರನ್ನ ಬಂಧಿಸುವ ಅಥವಾ ಗುಂಡಿಕ್ಕಿ ಕೊಲ್ಲುವ ಅಧಿಕಾರವನ್ನ ಸೇನಾ ಪಡೆಗಳಿಗೆ ನೀಡುತ್ತಾ ಇದೀವಿ. ಸೊ ಇದು ಬ್ರಿಟಿಷರಲ್ಲಿ ಇದ್ದಂತಹ ಒಂದು ಕೆಟ್ಟ ಮನಸ್ಥಿತಿ ಆಗಿರುತ್ತೆ. ಅದೇ ಮನಸ್ಥಿತಿಯನ್ನ ಭಾರತೀಯರು ಇಂದು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಸರಿಯಲ್ಲ ಸೊ ಅನ್ನುವಂತಹ ಒಂದು ವಾದವನ್ನ ಕೆಲವರು ಮಂಡಿಸ್ತಾ ಬರ್ತಾರೆ. ಅದ್ರ ಜೊತೆಗೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಥವಾ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಆಗುತ್ತೆ. ಅಂದ್ರೆ ಯೂಶಲಿ ಈ ಒಂದು ಸೇನಾ ಪಡೆಗಳಿಗೆ ನಿಯಮಿತವಲ್ಲ, ಅದು ಅನ್ಲಿಮಿಟೆಡ್ ಪವರ್ ಅನ್ನ ನೀಡೋದ್ರಿಂದಾಗಿ ಯಾರನ್ನ ಬೇಕಾದ್ರೂ ಬಂಧಿಸುವಂತಹ, ಯಾರನ್ನ ಬೇಕಾದ್ರೂ ಚೆಕ್ ಮಾಡುವಂತಹ ಅಥವಾ ಯಾರನ್ನ ಬೇಕಾದ್ರೂ ಗುಂಡಿಕ್ಕಿ ಕೊಲ್ಲುವಂತಹ ಅಧಿಕಾರ ನೀಡೋದ್ರಿಂದ ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಆಗುತ್ತೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಎರಡೂ ಆಗುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಇದನ್ನ ಸ್ಕ್ವಾಶ್ ಮಾಡಬೇಕು, ಅದು ಇದನ್ನ ರದ್ದುಪಡಿಸಬೇಕು ಅನ್ನುವಂಥದ್ದು. ಅಂಡ್ ಹೊಣೆಗಾರಿಕೆಯ ಕೊರತೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಮಿಲಿಟರಿ ಅಥವಾ ಸೇನಾ ಪಡೆಗಳು ಕೈಗೊಳ್ಳುವಂತಹ ಕಾರ್ಯಗಳಿಗೆ ಯಾರು ಅವರು ಹೊಣೆಗಾರರಾಗಬೇಕಾಗಿಲ್ಲ, ಅಕೌಂಟಬಲ್ ಇಲ್ಲ. ಸೊ ಅವ್ರು ಏನ್ ಮಾಡಿದ್ರು ಕೂಡ ಅಂದ್ರೆ ಈ ಆಸ್ಪಾ ಅನ್ನುವಂತಹ ಆಕ್ಟ್ ಏನಾದ್ರು ಜಾರಿನಲ್ಲಿ ಇದ್ದಾಗ ಸೇನಾ ಪಡೆಗಳು ಯಾವುದೇ ಒಂದು ಕ್ರಮವನ್ನು ಕೈಗೊಂಡ್ರು ಕೂಡ ಅವರು ನ್ಯಾಯಾಲಯದಲ್ಲಿ ಅವರನ್ನ ಪ್ರಶ್ನಿಸುವ ಅಥವಾ ಅವರ ಮೇಲೆ ಮೊಕದ್ದಮೆಯನ್ನು ಹೂಡುವಂತಹ ಒಂದು ನಿಬಂಧನೆಗಳಿಲ್ಲ. ಸೊ ಅದರಿಂದಾಗಿ ಒಂದು ಹೊಣೆಗಾರಿಕೆಯ ಕೊರತೆ ಇರುತ್ತೆ. ಸೊ ಇದರಿಂದಾಗಿ ಅವ್ರಿಗೆ ಅನ್ಲಿಮಿಟೆಡ್ ಪವರ್ ಅನ್ನ ಕೊಟ್ಟಂಗಾಗುತ್ತೆ. ಇದರಿಂದಾಗಿ ಒಂದು ರಾಷ್ಟ್ರಕ್ಕೆ ಅಥವಾ ರಾಜ್ಯಕ್ಕೆ ಕೆಟ್ಟದಾಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಆಡಳಿತದ ಮಿಲಿಟರೀಕರಣ ಅಂತ ಕರಿತೀವಿ. ಅಂದ್ರೆ ಲೈಕ್ ತನ್ನ ಒಂದು ಎಕ್ಸೆಸ್ ಮಿಲಿಟರಿಯನ್ನ ಬಳಸ್ಕೊಂಡು ಸೊ ಲೈಕ್ ಇದ್ ಮಾಡುವಂಥದ್ದು ಅದು ಕೂಡ ನಮಗೆ ಕೆಲಸದಲ್ಲಿ ನೆಗೆಟಿವ್ ಆಗಿ ಕಾಣಿಸುತ್ತೆ. ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಘರ್ಷಗಳು ಅಂತ ಕರಿತೀವಿ. ಅಂದ್ರೆ ಮೊದಲಿಗೆ ಇದು ಕೇವಲ ರಾಜ್ಯ ಸರ್ಕಾರಗಳು ಈ ಒಂದು ಆಸ್ಪವನ್ನ ಅಂದ್ರೆ ಯೂಶಲಿ ದಟ್ ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಏನ್ ಕರಿತೀವಿ ಅಂತಹ ಒಂದು ಘೋಷಿಸುವಂತಹ ಒಂದು ಕೆಲಸವನ್ನು ಮೊದಲು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದು. ಬಟ್ ಆ ನಂತರದಲ್ಲಿ ಅದನ್ನ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಶುರು ಆಯಿತು. ಸೊ ಅದರಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ನಡುವೆ ಒಂದು ವೈಮನಸ್ಸನ್ನು ಉಂಟು ಮಾಡಬಹುದು. ಸೊ ಸಂಘರ್ಷಗಳು ಉಂಟು ಆಗ್ಬಹುದು. ಅದರಿಂದಾಗಿ ಇದನ್ನು ರದ್ದುಗಳು ಬರ್ತವೆ. ಅದ್ರ ಜೊತೆಗೆ ಇದನ್ನ ರದ್ದುಗೊಳಿಸುವ ವಿರುದ್ಧದ ವಾದಗಳು ಅಂದ್ರೆ ಈ ಆಸ್ಪಾ ಅನ್ನುವಂಥದ್ದು ಇರಬೇಕು, ಸೊ ಆಕ್ಸ್ಪ್ಯಾಕ್ಟ್ ಅನ್ನುವಂಥದ್ದು ಬೇಕು ನಮ್ಗೆ ಅನ್ನುವಂಥದ್ದು ಕೆಲವು ವಾದವನ್ನು ಕೂಡ ಮಂಡಿಸ್ತಾರೆ. ಸೊ ಅದಕ್ಕೆ ಏನಕ್ಕೆ ಅಂತ ನೋಡೋದಾದ್ರೆ ಒಂದು ಗಡಿಗಳ ರಕ್ಷಣೆ ಅಂತ ಕರಿತೀವಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಡಿಯನ್ನ ಕಾಯುವಂಥದ್ದು. ಅದರಲ್ಲೂ ಕೂಡ ನಾರ್ತ್ ಈಸ್ಟರ್ನ್ ಅಥವಾ ಈಸ್ಟರ್ನ್ ಏನ್ ನಾವು ಈಶಾನ್ಯ ಗಡಿ ಭಾಗಗಳು ಅಂತ ಕರಿತೀವಿ. ಅದರಲ್ಲೂ ಕೂಡ ಹೊರದೇಶಗಳೊಂದಿಗೆ ಅಂದ್ರೆ ಬಾಂಗ್ಲಾದೇಶ ಆಗಿರ್ಬೋದು ಅಥವಾ ಚೀನಾ ಆಗಿರ್ಬೋದು ಅಥವಾ ಮಯನ್ಮಾರ್ ಆಗಿರ್ಬೋದು ಬೇರೊಂದು ರಾಷ್ಟ್ರಗಳ ಜೊತೆಗೆ ಗಡಿಯನ್ನು ಹೊಂದ್ಕೊಂಡಿದೀವಿ. ಸೊ ಆ ಎಲ್ಲ ರಾಷ್ಟ್ರಗಳಲ್ಲಿ ಯೂಶಲಿ ಒಂದು ಡಿಸ್ಟರ್ಬ್ಡ್ ಏರಿಯಾಸ್ ಆಗಿರುತ್ತೆ. ಅಲ್ಲಿಂದ ಒಳನುಸುವವರು ಅಥವಾ ದಂಗೆಕೋರರು, ಬಂಡಾಯಕೋರರು ಅಲ್ಲಿಂದ ಒಳನುಸುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ನಮಗೆ ಈ ತರದ ಆಕ್ಟ್ಗಳು ಅಥವಾ ಈ ತರದ ಕಾಯ್ದೆಗಳು ತುಂಬಾನೇ ಇಂಪಾರ್ಟೆಂಟ್. ಸೊ ಅದರಿಂದಾಗಿ ಆ ಮೂಲಕ ನಾವು ಭಾರತೀಯರ ಒಂದು ಯೂಶಲಿ ದಟ್ ನಾಗರಿಕರ ಒಂದು ಏನು ಕಾನೂನನ್ನು ಕಾಪಾಡೋದಕ್ಕೆ ಅಥವಾ ಅವರನ್ನ ಲೈಕ್ ಕಾಪಾಡೋದಕ್ಕೆ ಸರಿ ಅಂತ ಯೂಶಲಿ ಕೆಲವರು ವಾದವನ್ನ ಮಂಡಿಸ್ತಾ ಬರ್ತಾರೆ. ಇನ್ನೊಂದು ಸಾಂವಿಧಾನಿಕ ಅಥವಾ ಕೋರ್ಟ್ ನಲ್ಲೂ ಕೂಡ ಇದನ್ನ ಯಾವುದೇ ರೀತಿಯಾದಂತಹ ಅಸಂವಿಧಾನಿಕ ಅಲ್ಲ ಅಂತ ಆಲ್ರೆಡಿ ಕೋರ್ಟ್ ಕೂಡ ಹೇಳಿರೋದ್ರಿಂದ ಸೊ ಸಾಂವಿಧಾನಿಕತೆ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ದಂಗೆಗೋರನ್ನ ಹತ್ತಿಕ್ಕೋದಿಕ್ಕೆ ಅಂದ್ರೆ ಯೂಶಲಿ ಯಾರು ಬಂಡಾಯಗಾರರು ಅಥವಾ ದಂಗೆಗೋರರು ಇದ್ರೆ ಅವರನ್ನ ಹತ್ತಿಕ್ಕೋದಿಕ್ಕೆ, ಅವರನ್ನ ದಮನವನ್ನ ಮಾಡೋದಿಕ್ಕೆ ಸೊ ಇದಕ್ಕೆ ನಮ್ಗೆ ಸಹಕಾರಿ ಆಗಿರುತ್ತೆ. ಅಂಡ್ ರಾಷ್ಟ್ರೀಯ ಬದ್ಧತೆಯನ್ನು ಕಾಪಾಡೋದಕ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಕೆಲವರು ತಮ್ಮ ವಾದವನ್ನ ಮುಂದಿಡ್ತಾ ಬಂದಿದ್ದಾರೆ. ಸೊ ನಿಮ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನಾದ್ರು ಕೇಳಿದಾಗ ಆಸ್ಪಾದ ಒಂದು ಅಷ್ಟು ಚರ್ಚಿಸಿ ಅಥವಾ ಪರೀಕ್ಷಿಸಿ ಅಂತ ಬಂದಾಗ ಅದ್ರ ಯೂಸಸ್ ಅಂಡ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ನೀವು ಅದನ್ನ ಬರೀತಾ ಬರ್ಬೇಕಾಗತ್ತೆ. ಅಂಡ್ ಪರಿಹಾರ ಕ್ರಮಗಳು ಏನೇನು ಅಥವಾ ಹೇಗೆ ಇದನ್ನ ನಾವು ಕನ್ಸೈಸ್ ಅಲ್ಲಿ ಮಾಡ್ತಾ ಬರಬೇಕು ಅಂತ ಅಂದ್ರೆ ಯೂಶಲಿ ಜನರಲ್ಲಿ ಅಂದ್ರೆ ಆ ಒಂದು ತಳಮಟ್ಟದ ಸಮುದಾಯದಲ್ಲಿ ಸಬಲೀಕರಣವನ್ನ ಗೊಳಿಸುವಂಥದ್ದು, ಆ ಮೂಲಕ ಸರ್ಕಾರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ತಳಮಟ್ಟದಲ್ಲಿ ಒಂದು ಆಡಳಿತ ಮಾದರಿಯನ್ನ ಅಥವಾ ಆಡಳಿತ ಒಂದು ಮಾದರಿಯನ್ನು ಜಾರಿಗೊಳಿಸ್ತಾ ಬರಬೇಕಾಗತ್ತೆ. ಸೊ ಅಂತಹ ಒಂದು ನಂಬಿಕೆ ಮತ್ತು ವಿಶ್ವಾಸ ನಿರ್ಮಾಣವನ್ನ ಮಾಡುವಂಥದ್ದು ಅಥವಾ ಶಾಂತಿ ಒಪ್ಪಂದಗಳಿಗೆ ಆದ್ಯತೆಯನ್ನು ನೀಡುವಂಥದ್ದು, ವರ್ಧಿತವಾದಂತಹ ಸಂಪರ್ಕ ಅಂದ್ರೆ ಮೂಲ ಸಂಪರ್ಕಗಳನ್ನ ಅಥವಾ ರೋಡ್ ಕನೆಕ್ಟಿವಿಟಿ, ರಸ್ತೆ ಸಂಪರ್ಕಗಳಂತ ಏನ್ ಕರಿತೀವಿ
ಆಗಿರ್ಬೋದು ಎಲ್ಲವನ್ನು ಕೂಡ ಜಾಸ್ತಿ ಮಾಡೋದ್ರ ಮೂಲಕ ಅಥವಾ ಮಾನವ ಹಕ್ಕುಗಳ ನಿಯಮವನ್ನು ಅನುಸರಣೆ ಮಾಡೋದ್ರ ಮೂಲಕ ನಾವು ಈ ಆಕ್ಟ್ ಇಂದ ಅತಿ ಹೆಚ್ಚು ಯಾವುದೇ ತೊಂದರೆಯನ್ನ ಆಗ್ತಾ ಇಲ್ಲ. ಕೇವಲ ನಾವು ಏನ್ ಗುರಿ ಇಟ್ಟಿದೀವಿ ಅಂದ್ರೆ ದಂಗೆಕೋರರಾಗಿರ್ಬೋದು, ಬಂಡಾಯಕೋರರಾಗಿರ್ಬೋದು ಅಥವಾ ಒಳನುಸುವವರಾಗಿರ್ಬೋದು ಇವ್ರನ್ನ ಅಷ್ಟೇ ನಾವು ತಡೆದುಬಿಡ್ತಾ ಇದೀವಿ. ಅದ್ರ ಬಿಟ್ಟು ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡ್ತಿಲ್ಲ ಅಂತ ಒಂದು ಎಚ್ಚರಿಕೆ ಕ್ರಮಗಳನ್ನ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಸೊ ಇನ್ನು ಆಸ್ಪಾ ಸಂಬಂಧಿತವಾಗಿ ಯಾವೆಲ್ಲ ಕಮಿಟಿಗಳಿದಾವೆ, ಕೆಲವು ಸಲ ಕಮಿಟಿಗಳು ತುಂಬಾ ಫಾರ್ಮ್ ಮಾಡಲಾಗಿದೆ. ಸೊ ಅದರಿಂದಾಗಿ ನಮ್ಗೆ ಏನಾದ್ರು ಕೇಳಿದ್ರೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಮೊದಲಿಗೆ ನಮಗೆ ಜೀವನ್ ರೆಡ್ಡಿ ಕಮಿಟಿ ಅಂತ ಕರಿತೀವಿ. ಅಂದ್ರೆ 2004ರಲ್ಲಿ ಸೊ ಒಂದು ನಾವು ಈ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಸೊ ನಿಮ್ಗೆ ಅದಕ್ಕೆ ಜೀವನ್ ರೆಡ್ಡಿ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಿಮ್ಗೆ ಅದಕ್ಕೆ ಆಸ್ಪಾಗೆ ಸಂಬಂಧಿಸಿದಂತೆ ಗೊತ್ತಿರಬೇಕಾಗುತ್ತೆ. ಅದ್ರ ಜೊತೆಗೆ ಸಂತೋಷ್ ಹೆಗ್ಡೆ ಕಮಿಟಿ ಅಂತ ಕರಿತೀವಿ 2013ನಲ್ಲಿ. ಅದ್ರ ಜೊತೆಗೆ ಜಸ್ಟಿಸ್ ವರ್ಮಾ ಕಮಿಟಿ, ಇದು ಕೂಡ ನಮಗೆ ಯೂಶಲಿ ಆಸ್ಪಾ ಸಂಬಂಧಿತವಾಗಿ ಒಂದಷ್ಟು ಕ್ಲಾಸ್ಗಳನ್ನ ಹೇಳ್ತಾ ಬರ್ತವೆ. ಸೊ ಇದಿಷ್ಟು ನಮಗೆ ಆಸ್ಪಾ ಸಂಬಂಧ ಕಮಿಟಿಗಳು. ಇದಿಷ್ಟು ಆಸ್ಪಾ ಅಥವಾ ಈ ಸಶಸ್ತ್ರ ಪಡೆಗಳ ಒಂದು ವಿಶೇಷ ಅಧಿಕಾರ ಕಾಯ್ದೆ ಸಂಬಂಧಿಸಿದಂತ ಒಂದು ಮಾಹಿತಿ ಆಗಿರುತ್ತೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.